ರಾಯರು ಎಂದು ಪ್ರೀತಿಯಿಂದ ಕರೆಯಲ್ಪಡುವ ರಾಘವೇಂದ್ರ ಸ್ವಾಮಿಗಳು ದ್ವೈತ ತತ್ವಶಾಸ್ತ್ರದ ಅತ್ಯಂತ ಗೌರವಾನ್ವಿತ ಗುರುಗಳಲ್ಲಿ ಒಬ್ಬರು. ಅವರು ಸಂತತ್ವವನ್ನು ಪಡೆದರು ಮತ್ತು 1614ರಲ್ಲಿ ತಮ್ಮ ಹೆಸರನ್ನು ರಾಘವೇಂದ್ರ ತೀರ್ಥ ಎಂದು ಬದಲಾಯಿಸಿಕೊಂಡರು. ಅವರು ಇಂದಿನ ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿರುವ ಮಂತ್ರಾಲಯದಲ್ಲಿ ಸಮಾಧಿಯನ್ನು ಪಡೆದುಕೊಂಡರು. ಈ ವಿಡಿಯೋದಲ್ಲಿ ರಾಯರ 3 ಮಠಗಳ ಬಗ್ಗೆ ಹೇಳಲಾಗಿದ್ದು, ಇವುಗಳು ಅತ್ಯಂತ ವಿಶಿಷ್ಟ ಮಠಗಳೆಂದು ಎನಿಸಿಕೊಂಡಿವೆ. 1. ಭೂಗತ ದೇವಾಲಯ, ಬಿಜಾಪುರದ ರಾಯರ ಮಠ. ಪೂರ್ಣವಿರಾಮ. ಆದಿಲ್ ಶಾಹಿಯ ಐತಿಹಾಸಿಕ ನಗರದ ಮಧ್ಯೆ, ಬಿಜಾಪುರದಲ್ಲಿ ರಾಯರ ಭೂಗತ ದೇವಾಲಯವನ್ನು ನಿರ್ಮಿಸಲಾಯಿತು. ಕುಡ್ಲಿ ಅಕ್ಷೋಭ ತೀರ್ಥ ಮಠದ ರಘುಪ್ರೇಮ ತೀರ್ಥ ಎಂಬ ಮಾಧವ ಸಂತರೇ ಇದರ ನಿರ್ಮಾಣಕ್ಕೆ ಮುಖ್ಯ ಕಾರಣೀಕರ್ತರು. ರಘುಪ್ರೇಮ ತೀರ್ಥರು ಸ್ವತಃ ಈ ಸ್ಥಳದಲ್ಲಿ ಬೃಂದಾವನ, ಸಮಾಧಿ ಪ್ರವೇಶಿಸಲು ಬಯಸಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ಒಂದು ಕನಸು ಎಲ್ಲವನ್ನೂ ಬದಲಾಯಿಸಿತು. ರಾಘವೇಂದ್ರ ಸ್ವಾಮಿಯನ್ನು ಕನಸಿನಲ್ಲಿ ನೋಡಿದ ರಘುಪ್ರೇಮ ತೀರ್ಥರು ಬಿಜಾಪುರದಲ್ಲಿ ಬೃಂದಾವನವನ್ನು ನಿರ್ಮಿಸಲು ಆದೇಶಿಸಿದರು. ಈ ಭೂಗತ ದೇವಾಲಯವನ್ನು 1930ರಲ್ಲಿ ನಿರ್ಮಿಸಲಾಯಿತು. ವಾಸ್ತವವಾಗಿ ರಘುಪ್ರೇಮ ತೀರ್ಥರು ಈ ದೇವಾಲಯವನ್ನು ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹ ಗ್ರಂಥದ ವಿನ್ಯಾಸಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಭೂಗತ ದೇವಾಲಯವನ್ನು 23 ಮೆಟ್ಟಿಲುಗಳ ಮೂಲಕ ತಲುಪಬೇಕು ಮತ್ತು ಬೃಂದಾವನದ ಹಿಂದೆ ಒಂದು ಸಣ್ಣ ಬಾವಿಯೂ ಇದೆ. 2. ದ್ವಿತೀಯ ಮಂತ್ರಾಲಯ. ಬೃಂದಾವನವನ್ನು ಸ್ಥಾಪಿಸಲು ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ಬಂದರು ಎಂದು ಪುರಾಣಗಳು ಹೇಳುತ್ತವೆ. ದಾವಣಗೆರೆಯ ತುಂಗಭದ್ರಾ ನದಿಯ ದಡದಲ್ಲಿರುವ ಹೊನ್ನಾಳಿ ಪಟ್ಟಣವನ್ನು ದ್ವಿತೀಯ ಮಂತ್ರಾಲಯ ಎಂದು ಕರೆಯಲಾಗುತ್ತದೆ. ಪುರಾಣದ ಪ್ರಕಾರ, ರಾಯರ ಮಠವನ್ನು ನಿರ್ಮಿಸಲು ಬಯಸುವ ಭಕ್ತರು ಮೂಲ ಬೃಂದಾವನದಿಂದ ಮಣ್ಣನ್ನು ತರುತ್ತಿದ್ದರು. ಅವರು ಈ ಸ್ಥಳದ ಬಳಿ ಬಂದಾಗ ಒಬ್ಬ ಮುದುಕ, ಕಿತ್ತಳೆ ಬಣ್ಣದ ವಸ್ತ್ರದಲ್ಲಿ ಒಬ್ಬ ಸಂತ, ಮಠದೊಳಗೆ ಪ್ರವೇಶಿಸಿದನು ಮತ್ತು ಹೊರಗೆ ಬರಲಿಲ್ಲ. ನಂತರ ಅವರಿಗೆ ಇಲ್ಲಿಗೆ ಬಂದಿದ್ದು ಸ್ವತಃ ರಾಘವೇಂದ್ರ ಸ್ವಾಮಿ ಎಂದು ಅರಿವಾಗುತ್ತದೆ. ಇಂದಿಗೂ ಈ ಮಠದಲ್ಲಿ ರಾಯರು ತಂದ ತಟ್ಟೆ, ಹನುಮಂತನ ಮೂರ್ತಿ ಮತ್ತು ಇತರ ವಸ್ತುಗಳನ್ನು ಸಂರಕ್ಷಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಕುತೂಹಲಕಾರಿಯಾಗಿ, ಹೊನ್ನಾಳಿಯ ರಾಘವೇಂದ್ರ ಮಠ ಕೂಡ ಆಂಧ್ರಪ್ರದೇಶದ ಮಂತ್ರಾಲಯದಂತೆಯೇ ತುಂಗಭದ್ರಾ ತೀರದಲ್ಲಿದೆ. 3. ದಕ್ಷಿಣ ಮಂತ್ರಾಲಯ. ಧರ್ಮಪುರಿ, ತಮಿಳುನಾಡು ಯ ಪಪ್ಪರಪಟ್ಟಿ ಎಂಬ ಪವಿತ್ರ ಪಟ್ಟಣವು ದಕ್ಷಿಣ ಮಂತ್ರಾಲಯ ಎಂದು ಪ್ರಸಿದ್ಧವಾಗಿದೆ. ಈ ಪಟ್ಟಣವು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೆಸರುವಾಸಿಯಾಗಿದೆ. ಕೆಲವು ದಶಕಗಳ ಹಿಂದೆ ಒಬ್ಬರ ನಂತರ ಒಬ್ಬರಂತೆ ತಮ್ಮ ಎಲ್ಲಾ ಮಕ್ಕಳನ್ನು ಕಳೆದುಕೊಂಡ ದಂಪತಿಗಳು ಇದ್ದರು. ಎಲ್ಲಾ ಘಟನೆಗಳಿಂದ ಅವರು ತುಂಬಾ ದುಃಖಿತರಾಗಿದ್ದರು. ಆದರೆ ಅಂತಿಮವಾಗಿ ಅವರು ಗಂಡು ಮಗುವನ್ನು ದೇವರ ಆಶೀರ್ವಾದದಿಂದ ಪಡೆದುಕೊಂಡರು. ವಿಧಿಯಂತೆಯೇ ಈ ಹುಡುಗನಿಗೆ ಸಹ ಗಂಭೀರ ಕಾಯಿಲೆಗಳು ಇದ್ದವು. ದುಃಖದಲ್ಲಿ ಮುಳುಗಿದ ದಂಪತಿಗಳು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡೆಯಲು ಮಂತ್ರಾಲಯಕ್ಕೆ ಹೋಗಲು ನಿರ್ಧರಿಸಿದರು. ಅದೇ ಸಮಯದಲ್ಲಿ ಮಹಿಳೆಯು ಮಗುವಿಗೆ ಆಶೀರ್ವಾದವನ್ನು ಸೂಚಿಸುವ ಕನಸನ್ನು ಸಹ ಪಡೆಯುತ್ತಾಳೆ. ಕುತೂಹಲಕಾರಿಯಾಗಿ, ಹುಡುಗನ ಕಾಯಿಲೆಗಳು ಗುಣವಾಗುತ್ತವೆ ಮತ್ತು ಅವರು ಹಿಂತಿರುಗುತ್ತಾರೆ. ಈ ಕಾರಣದಿಂದ ಪಪ್ಪರಪಟ್ಟಿಯಲ್ಲಿ ಬೃಂದಾವನವನ್ನು ನಿರ್ಮಿಸುತ್ತಾರೆ.